ಸ್ನೇಹಿತರೆ, ಎಲ್ಲರಿಗೂ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 16, 17, 18ನೆಯ ಕಂತಿನ ಹಣ ಟೋಟಲ್ ಆಗಿ ಇಲ್ಲಿ 6,000 ರೂಪಾಯಿ ಹಣವನ್ನು ಬಿಡುಗಡೆ ಆಯಿತು ವೀಕ್ಷಕರೇ. ಹೌದು ವೀಕ್ಷಕರೇ, ಇವತ್ತು ಫೆಬ್ರವರಿ 8 ತಾರೀಕು ಇರುವುದರಿಂದ ಇವತ್ತು ಮಧ್ಯಾಹ್ನದಿಂದ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಟೋಟಲ್ ಆಗಿ ಇಲ್ಲಿ 16ನೆಯ ಕಂತಿನ ಹಣ 2,000 ಮತ್ತು 17ನೆಯ ಕಂತಿನ ಹಣ 2,000 ಮತ್ತು 18ನೆಯ ಕಂತಿನ ಹಣ 2,000 ಟೋಟಲ್ ಆಗಿ ಇಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ಟೋಟಲ್ ಆಗಿ 6,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡುವ ಕುರಿತು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿರುವ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ವೀಕ್ಷಕರೇ. ಹೌದು, ಇಲ್ಲಿ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೆ ಇಲ್ಲಿ 16, 17, 18ನೆಯ ಕಂತಿನ ಹಣ ಟೋಟಲ್ ಆಗಿ ಇಲ್ಲಿ 6,000 ರೂಪಾಯಿ ಹಣವನ್ನು ಬಿಡುಗಡೆ ಆಗ್ತಿರುವಂತದ್ದು ವೀಕ್ಷಕರೇ. ನೋಡಿ, ಇಲ್ಲಿ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಗೃಹಲಕ್ಷ್ಮಿ ಮಹಿಳೆಯರ ಖಾತೆಗಳಿಗೆ ಇಲ್ಲಿ ಟೋಟಲ್ ಆಗಿ 6,000 ರೂಪಾಯಿ ಹಣವನ್ನು ಬಿಡುಗಡೆ ಆಗ್ತಾ ಇರುವುದರಿಂದ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿರುವ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಕೆಲವು ಕಳೆದ 2 ತಿಂಗಳುಗಳಿಂದ ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಗೃಹಲಕ್ಷ್ಮಿ ಕಡೆಯಿಂದ 1 ರೂಪಾಯಿ ಹಣವನ್ನು ಪಡೆದುಕೊಳ್ಳಲಾರದಂತಹ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೆ ಇವತ್ತು ಫೆಬ್ರವರಿ 8ನೇ ತಾರೀಕಿನಿಂದ ಇವತ್ತು ಭರ್ಜರಿ ಗುಡ್ ನ್ಯೂಸ್ ಇದ್ದಿರುವಂತದ್ದು ವೀಕ್ಷಕರೇ. ಹೌದು, ಇಲ್ಲಿ ನಿಮ್ಮ ಖಾತೆಗಳಿಗೆ ಇಲ್ಲಿ ಹಣವನ್ನು ಬಿಡುಗಡೆ ಆಗ್ತಾ ಇದೆ ಮತ್ತು ಇಲ್ಲಿ ಇದರ ಬಗ್ಗೆ ಏನು ಮಾಹಿತಿ ಬಂದಿದೆ ಮತ್ತು ಇನ್ನಿತರ ಇದು ಇದೀಗ ಬಂದ ಮಾಹಿತಿ ಆಗಿರುತ್ತದೆ ಮತ್ತು ಇನ್ನಿತರ ಮಾಹಿತಿಗಳನ್ನು ನೋಡಿಕೊಳ್ಳುತ್ತಾ ಹೋಗೋಣ ವೀಕ್ಷಕರೇ. ಮತ್ತು ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೆ ಇಲ್ಲಿ 2 ರಿಂದ 3 ಗುಡ್ ನ್ಯೂಸ್ ಗಳು ಇದಾವೆ ಮತ್ತು ಆ ಗುಡ್ ನ್ಯೂಸ್ ಗಳು ಯಾವ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ವೀಕ್ಷಕರೇ. ನೋಡಿ ವೀಕ್ಷಕರೇ, ಇಲ್ಲಿ ತಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್, ಇಲ್ಲಿ ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ. ಸೊ ವೀಕ್ಷಕರೇ, ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಇಲ್ಲಿ ಪೂರ್ತಿಯಾದ ಮಾಹಿತಿಯನ್ನು ಗೊತ್ತಾಗುತ್ತದೆ ವೀಕ್ಷಕರೇ. ಹಾಗಿದ್ದರೆ ಬನ್ನಿ ಇಲ್ಲಿ ತಡಕ್ಕೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು, ಇಲ್ಲಿ ರಾಜ್ಯದಲ್ಲಿ ಇರುವಂತಹ 30 ರಿಂದ 31 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 16ನೆಯ ಕಂತಿನ ಹಣ 2,000 ಮತ್ತು 17ನೆಯ ಕಂತಿನ ಹಣ 2,000 ಮತ್ತು ಇಲ್ಲಿ 18ನೆಯ ಕಂತಿನ ಹಣ ಕೂಡ 2,000 ಟೋಟಲ್ ಆಗಿ ಇಲ್ಲಿ 6,000 ರೂಪಾಯಿ ಹಣವನ್ನು ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೆ ಇಲ್ಲಿ ರಾಜ್ಯ ಸರ್ಕಾರವು ಬಿಡುಗಡೆ ಮಾಡಬೇಕಾಗಿತ್ತು ವೀಕ್ಷಕರೇ. ಆದರೆ ಕಳೆದ ಇಲ್ಲಿ 2 ತಿಂಗಳುಗಳಿಂದ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಸರ್ಕಾರ 1 ರೂಪಾಯಿ ಹಣವನ್ನು ಕೂಡ ಬಿಡುಗಡೆನೆ ಮಾಡಿಲ್ಲ. ಏಕೆಂದರೆ ಇಲ್ಲಿ ಜನವರಿ ತಿಂಗಳಿನಲ್ಲಿ ನಾವು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಎಂಬ ಒಂದು ಮಾಹಿತಿ ಕೊಟ್ಟಿದ್ರು. ಆದ್ರೂ ಕೂಡ ಯಾವುದೇ 1 ರೂಪಾಯಿ ಹಣವನ್ನು ಕೂಡ ಇಲ್ಲಿ ಸರ್ಕಾರ ಬಿಡುಗಡೆ ಮಾಡಲಿಲ್ಲ. ಇಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಮಾತ್ರ ಇಲ್ಲಿ 15ನೇ ಕಂತಿನ ಹಣ ಮಾತ್ರ ಪಡೆದುಕೊಂಡಿರೋರು ವೀಕ್ಷಕರೇ. ಹೌದು, ಇಲ್ಲಿ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಡಿಸೆಂಬರ್ ತಿಂಗಳಿನಲ್ಲಿ ಮಾತ್ರ ಇಲ್ಲಿ 15ನೇ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಬಿಡುಗಡೆ ಆಗ್ತಿರುವಂತದ್ದು ವೀಕ್ಷಕರೇ. ಇಲ್ಲಿ 15ನೇ ಕಂತಿನ ಹಣ ಪಡೆದುಕೊಂಡ ಪ್ರತಿಯೊಂದು ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೆ ಇಲ್ಲಿ 2,000 ರೂಪಾಯಿ ಹಣವನ್ನು ಪಡೆದುಕೊಂಡವರಿಗೆ ಇಲ್ಲಿ ರಾಜ್ಯ ಸರ್ಕಾರದಿಂದ ಇಲ್ಲಿ ಇವತ್ತಿನಿಂದ ಇಲ್ಲಿ 16ನೆಯ ಕಂತಿನ ಹಣ 2,000 ಮತ್ತು 17ನೆಯ ಕಂತಿನ ಹಣ 2,000 ಜೊತೆಗೆ 18ನೆಯ ಕಂತಿನ ಹಣ ಕೂಡ 2,000 ಟೋಟಲ್ ಆಗಿ ಇಲ್ಲಿ 6,000 ರೂಪಾಯಿ ಹಣವನ್ನು ಇವತ್ತು ಬಿಡುಗಡೆ ಆಗ್ತಿರುವಂತದ್ದು ವೀಕ್ಷಕರೇ. ಹಾಗಿದ್ದರೆ ಇಲ್ಲಿ ಕೆಲವರಿಗೆ 6,000 ರೂಪಾಯಿ ಹಣವನ್ನು ಜಮಾವಣೆ ಆಗಲ್ಲ ಮತ್ತು ಕೆಲವರಿಗೆ ಇಲ್ಲಿ 4,000 ರೂಪಾಯಿ ಹಣವನ್ನು ಮಾತ್ರ ಜಮಾವಣೆ ಆಗುತ್ತದೆ ವೀಕ್ಷಕರೇ. ಹಾಗಿದ್ದರೆ ಇಲ್ಲಿ ಯಾವ ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಆಗ್ತಾ ಇದೆ ಮತ್ತು ಯಾವ ಮಹಿಳೆಯರಿಗೆ ಹಣವನ್ನು ಬಿಡುಗಡೆ ಆಗ್ತಾ ಇದೆ ಮತ್ತು ಎಷ್ಟು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಆಗ್ತಾ ಇದೆ ಅಂತ ನೋಡಿಕೊಳ್ಳುತ್ತಾ ಹೋಗೋಣ ಬನ್ನಿ ವೀಕ್ಷಕರೇ. ಸ್ನೇಹಿತರೆ, ನೋಡಿ, ಇಲ್ಲಿ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಹಣವನ್ನು ಬಿಡುಗಡೆ ಆಗ್ತಾ ಇರೋದ್ರಿಂದ ಕೆಲವು ಹಂತಗಳಾಗಿ ಹಣವನ್ನು ಬಿಡುಗಡೆ ಆಗ್ತಿರುವಂತದ್ದು. ಹಾಗಿದ್ರೆ ಇಲ್ಲಿ ಜಿಲ್ಲೆಗಳು ಯಾವುವು ಅಂತ ನೋಡಿಕೊಳ್ಳುವುದಾದ್ರೆ ಇಲ್ಲಿ ನೋಡಿ ಜಿಲ್ಲೆಗಳು ಇಲ್ಲಿ 1ನೇ ಹಂತ ಮತ್ತು 2ನೇ ಹಂತ ಮತ್ತು 3ನೇ ಹಂತ ಅಂತ ಹೀಗೆ ಹಂತಗಳಾಗಿ ಜಿಲ್ಲೆಗಳನ್ನು ವಿಂಗಡಣೆ ಮಾಡಿರುತ್ತಾರೆ ವೀಕ್ಷಕರೇ. ಅದಕ್ಕಾಗಿ 1ನೇ ಹಂತದಲ್ಲಿ ಬರುವಂತ ಜಿಲ್ಲೆಗಳು ಮತ್ತು 2ನೇ ಹಂತದಲ್ಲಿ ಬರುವಂತ ಜಿಲ್ಲೆಗಳು ಮತ್ತು 3ನೇ ಹಂತದಲ್ಲಿ ಬರುವಂತ ಜಿಲ್ಲೆಗಳು ಹೀಗೆ ಜಿಲ್ಲೆಗಳನ್ನು ವಿಂಗಡಣೆಗಳಾಗಿ ಮಾಡಿರುತ್ತಾರೆ. ಹಾಗಿದ್ರೆ ಜಿಲ್ಲೆಗಳು ವಿಂಗಡಣೆ ಮಾಡಿದರೆ ಜಿಲ್ಲೆಗಳು ಯಾವುವು ಅಂತ ತಿಳಿದುಕೊಳ್ಳುತ್ತಾ ಹೋಗೋಣ ಬನ್ನಿ. ನೋಡಿ ವೀಕ್ಷಕರೇ, ಇಲ್ಲಿ ಜಿಲ್ಲೆಗಳನ್ನು ನೋಡ್ತಾ ಹೋದ್ರೆ ಇಲ್ಲಿ ಈ 16 ಜಿಲ್ಲೆಗಳಿಗೆ ಇಲ್ಲಿ ಫೆಬ್ರವರಿ 8ನೇ ತಾರೀಕು ಇವತ್ತು ಕೂಡ ಹಣವನ್ನು ಇವತ್ತು ಮಧ್ಯಾಹ್ನದಿಂದ ಇಲ್ಲವಾದ್ರೆ ಇವತ್ತು 12 ಗಂಟೆಯಿಂದ ಕೂಡ ಹಣವನ್ನು ಬಿಡುಗಡೆ ಆಗ್ತಾ ಇದೆ ವೀಕ್ಷಕರೇ. ಸೊ ನೋಡಿ, ಈ 16 ಜಿಲ್ಲೆಗಳಲ್ಲಿ ಕೂಡ ನಿಮ್ಮ ಜಿಲ್ಲೆನೂ ಕೂಡ ಒಂದು ಆಗಿದ್ದರೆ ಕಂಪಲ್ಸರಿ ಆಗಿ ಕೂಡ ಇವತ್ತು ಮಧ್ಯಾಹ್ನದಿಂದ ನಿಮ್ಮ ಖಾತೆಗಳಿಗೆ 4,000 ಇಲ್ಲವಾದ್ರೆ 6,000 ಹಣವನ್ನು ಕಂಪಲ್ಸರಿ ಆಗಿ ಕೂಡ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬರ್ತಾ ಇದೆ ವೀಕ್ಷಕರೇ. ಹಾಗಿದ್ರೆ ಆ 16 ಜಿಲ್ಲೆಗಳು ಯಾವುವು ಅಂತ ತಿಳಿದುಕೊಳ್ಳುತ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ನೋಡಿ, ಇಲ್ಲಿ ಜಿಲ್ಲೆಗಳು ನೋಡ್ತಾ ಹೋದ್ರೆ ಇಲ್ಲಿ ಮೊದಲನೇದಾಗಿ ಇಲ್ಲಿ ಬೆಳಗಾವಿ ಜಿಲ್ಲೆ, ರಾಯಚೂರು ಜಿಲ್ಲೆ, ಧಾರವಾಡ ಜಿಲ್ಲೆ, ವಿಜಯಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಗುಲ್ಬರ್ಗಾ ಜಿಲ್ಲೆ, ಗದಗ್ ಜಿಲ್ಲೆ, ಹಾಸನ್ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ,
ಕೋಲಾರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ತುಮಕೂರು ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಉಡುಪಿ ಜಿಲ್ಲೆ, ಮಂಡ್ಯ ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆ ವೀಕ್ಷಕರೇ. ಸೊ ಈ 16 ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೆ ಇವತ್ತು ಫೆಬ್ರವರಿ 8ನೇ ತಾರೀಕಿನಿಂದ ಗೃಹಲಕ್ಷ್ಮಿ ಯೋಜನೆಯ 16ನೆಯ ಕಂತಿನ ಹಣ 2,000 ಜೊತೆಗೆ 17ನೆಯ ಕಂತಿನ ಹಣ 2,000 ಮತ್ತು 18ನೆಯ ಕಂತಿನ ಹಣ ಕೂಡ 2,000 ಟೋಟಲ್ ಆಗಿ ಇಲ್ಲಿ 6,000 ರೂಪಾಯಿ ಹಣವನ್ನು ಈ 16 ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಆಗ್ತಿರುವಂತದ್ದು ವೀಕ್ಷಕರೇ. ಮತ್ತು ನೀವು ಒಬ್ಬೊಬ್ರು ಕೇಳಬಹುದು ವೀಕ್ಷಕರೇ, ಏನೆಂದ್ರೆ ನೋಡಿ ಸರ್, ಈ 16 ಜಿಲ್ಲೆಗಳಿಗೆ ಎಷ್ಟೇ ಹಣವನ್ನು ಬಿಡುಗಡೆ ಆಗುತ್ತದೆಯಾ ಮತ್ತು ಉಳಿದ ಜಿಲ್ಲೆಗಳಿಗೆ ಹಣವನ್ನು ಯಾವಾಗ ಬಿಡುಗಡೆ ಆಗುತ್ತದೆ ಅಂತ ನೀವು ಕೇಳಬಹುದು. ಹೌದು ವೀಕ್ಷಕರೇ, ಇಲ್ಲಿ ಉಳಿದ ಜಿಲ್ಲೆಗಳು ಇಲ್ಲಿ 2ನೇ ಹಂತದಲ್ಲಿ ಬರುತ್ತವೆ. ಅವರಿಗೂ ಕೂಡ ಇಲ್ಲಿ ನಾಳೆ ಇಲ್ಲವಾದ್ರೆ ನಾಡಿದ್ದು ಹೀಗೆ ಹಣವನ್ನು ಹಂತವಾಗಿ ಕೂಡ ಬಿಡುಗಡೆ ಆಗ್ತಾ ಇರುತ್ತದೆ. ಇಲ್ಲಿ ದಿನಕ್ಕೆ 5 ರಿಂದ 10 ಲಕ್ಷ ಮಹಿಳೆಯರಿಗೆ ಹಣವನ್ನು ಬಿಡುಗಡೆ ಆಗ್ತಿರುವಂತದ್ದು. ಅಂದ್ರೆ ಯಾವ ಜಿಲ್ಲೆಗಳು ಅಂತ ಗೊತ್ತಿಲ್ಲ. ಈ ಮೊದಲನೇ ಹಂತದಲ್ಲಿ ಈ 16 ಜಿಲ್ಲೆಗಳು ಪಟ್ಟಿಯಲ್ಲಿವೆ. ಅದಕ್ಕಾಗಿ ಇದು ಇದೀಗ ಬಂದ ಮಾಹಿತಿಯಾಗಿರುತ್ತದೆ ವೀಕ್ಷಕರೇ. ಕಂಪಲ್ಸರಿಯಾಗಿಯೂ ಕೂಡ ಈ 16 ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೆ ಇವತ್ತಿನಿಂದ ಇಲ್ಲಿ ಹಣವನ್ನು ಬಿಡುಗಡೆ ಆಗ್ತಿರುವಂತದ್ದು ವೀಕ್ಷಕರೇ. ಸೊ ನೋಡಿ ವೀಕ್ಷಕರೇ, ಇಲ್ಲಿ ಜಿಲ್ಲೆಗಳು ಯಾವುವು ಅಂತ ಗೊತ್ತಾಯ್ತು ಮತ್ತು ಇಲ್ಲಿ ನಿಮಗೆ ಇಲ್ಲಿ 3 ಗುಡ್ ನ್ಯೂಸ್ ಅಂತ ನಾನು ಹೇಳಿದ್ದೆ ಮೊದಲ ಬಾರಿ. ಅದಕ್ಕಾಗಿ ಆ 3 ಗುಡ್ ನ್ಯೂಸ್ ಯಾವುವು ಅಂತ ತಿಳಿದುಕೊಳ್ಳುತ್ತಾ ಹೋಗೋಣ ಬನ್ನಿ. ನೋಡಿ ವೀಕ್ಷಕರೇ, ಇಲ್ಲಿ ಮೊದಲನೇ ಗುಡ್ ನ್ಯೂಸ್ ಯಾವುದು ಅಂತ ನೋಡುವುದಾದರೆ, ನೀವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆದುಕೊಳ್ಳಬೇಕಾದರೆ ನೀವು ಡಿಸೆಂಬರ್ ತಿಂಗಳಿನಲ್ಲಿ 15ನೇ ಕಂತಿನ ಹಣ ಪಡೆದುಕೊಂಡಿರಬೇಕು. ಇದು ಮೊದಲನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿರುತ್ತದೆ. ಏಕೆಂದರೆ ಡಿಸೆಂಬರ್ ತಿಂಗಳಿನಲ್ಲಿ ನೀವು 15ನೇ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಪಡೆದುಕೊಂಡಿದ್ದರೆ ನಿಮಗೆ ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಟೆನ್ಷನ್ ಇಲ್ಲದೆ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೆ ಇಲ್ಲಿ ಫೆಬ್ರವರಿ 8ನೇ ತಾರೀಕು, ಇಲ್ಲಿ ಫೆಬ್ರವರಿ 5ನೇ ತಾರೀಕಿನಿಂದ ಕೂಡ ಹಣವನ್ನು ಬಿಡುಗಡೆ ಆಗ್ತಾ ಇರುವಂತದ್ದು. ಮತ್ತು ಇಲ್ಲಿ ನೀವು 15ನೇ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಪಡೆದುಕೊಂಡಿದ್ದರೆ ಯಾವುದೇ ತೊಂದರೆ ಇಲ್ಲದೆ ನಿಮಗೆ 16 ಮತ್ತು 17 ಮತ್ತು 18 ಟೋಟಲ್ ಆಗಿ ಈ 3 ಕಂತಿನ ಹಣವನ್ನು ಇಲ್ಲಿ ಒಟ್ಟಿಗೆ ಬಿಡುಗಡೆ ಆಗ್ತಿರುವಂತದ್ದು ವೀಕ್ಷಕರೇ. ಹೌದು, ಇದು ಮೊದಲನೇ ಒಂದು ಗುಡ್ ನ್ಯೂಸ್ ಆಗಿರುತ್ತದೆ. ಮತ್ತು ಇಲ್ಲಿ 2ನೇ ಗುಡ್ ನ್ಯೂಸ್ ಯಾವುದು ಅಂತ ನೋಡುವುದಾದರೆ ನೋಡಿ, ಇಲ್ಲಿ ನೋಡಿ ವೀಕ್ಷಕರೇ, ನೀವು ನಿಮ್ಮ ಬ್ಯಾಂಕಿಗೆ ಹೋಗಿ ಸೀಡಿಂಗ್ ಮಾಡಿಸಲೇಬೇಕು. ಏಕೆಂದರೆ ಇಲ್ಲಿ ಸೀಡಿಂಗ್ ಆಗಿಲ್ಲ, ಯಾರಿಗೆ ಆಗಿಲ್ಲವೋ ಅವರು ಅತಿ ಬೇಗನೆ ಹೋಗಿ ನೀವು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಅನ್ನು ತೆಗೆದುಕೊಂಡು ನಿಮ್ಮ ಬ್ಯಾಂಕ್ ಎಲ್ಲಿ ಇರುತ್ತದೆ ಅಲ್ಲಿ ಹೋಗಿ ನೀವು ಸೀಡಿಂಗ್ ಮಾಡಿಸಬೇಕು ವೀಕ್ಷಕರೇ. ಹೌದು, ಇಲ್ಲಿ ಸೀಡಿಂಗ್ ಆಗಿರುವ ಬ್ಯಾಂಕ್ ಖಾತೆಗಳಿಗೆ ಮಾತ್ರ ಇಲ್ಲಿ ಸರ್ಕಾರದಿಂದ ಹಣವನ್ನು ಬಿಡುಗಡೆ ಆಗ್ತಿರುವಂತದ್ದು ವೀಕ್ಷಕರೇ. ಏಕೆಂದ್ರೆ ನೋಡಿ, ಒಂದೊಂದು ಸಲ ಸೀಡಿಂಗ್ ಕ್ಯಾನ್ಸಲ್ ಆಗಿರುತ್ತದೆ ಮತ್ತು ಅವರಿಗೆ ಹಣವನ್ನು ಬರುವುದಿಲ್ಲ. ಮತ್ತು ನೀವು ಕಮೆಂಟ್ ಮಾಡ್ತೀರಾ ವೀಕ್ಷಕರೇ, ಸರ್ ನಮಗೆ 16ನೇ ಕಂತಿನ ಹಣ ಬಂದಿಲ್ಲ, ಎಲ್ಲರಿಗೂ ಕೂಡ ಜಮಾವಣೆ ಆಗಿದೆ, ನಮಗೆ ಮಾತ್ರ ಬಂದಿಲ್ಲ ಅಂತ ನೀವು ಕಮೆಂಟ್ ಮಾಡ್ತೀರಾ ವೀಕ್ಷಕರೇ. ಹೌದು, ಇಲ್ಲಿ ಪ್ರತಿಯೊಂದು ನಿಮ್ಮ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಆಗಬೇಕಾದ್ರೆ ನೀವು ಕಂಪಲ್ಸರಿಯಾಗಿಯೂ ಕೂಡ ನಿಮ್ಮ ಡಾಕ್ಯುಮೆಂಟ್ ಗಳನ್ನು ಎಲ್ಲಾ ಕರೆಕ್ಟ್ ಆಗಿರಬೇಕು ವೀಕ್ಷಕರೇ. ಏಕೆಂದರೆ ಇಲ್ಲಿ ಪ್ರತಿಯೊಂದು ಗೃಹಲಕ್ಷ್ಮಿ ಮಹಿಳೆಯರ ಖಾತೆಗಳಿಗೆ ಇಲ್ಲಿ ಈಗಾಗಲೇ ಮಹಿಳೆಯರು ಹೆಚ್ಚಾಗಿರುವುದರಿಂದ ಪ್ರತಿಯೊಂದು ಅಮೌಂಟ್ ಅನ್ನು ಬಿಡುಗಡೆ ಮಾಡ್ತಾ ಇರುವುದರಿಂದ ಇಲ್ಲಿ ಸರ್ಕಾರವು ಬಹಳಷ್ಟು ಎಚ್ಚೆತ್ತುಕೊಂಡಿರುವಂತದ್ದು ವೀಕ್ಷಕರೇ. ಅದಕ್ಕಾಗಿ ಕಂಪಲ್ಸರಿಯಾಗಿಯೂ ಕೂಡ ನೀವು ನಿಮ್ಮ ಬ್ಯಾಂಕಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅನ್ನು ತೆಗೆದುಕೊಂಡು ನೀವು ಸೀಡಿಂಗ್ ಮಾಡಿಸಬೇಕು. ಸೀಡಿಂಗ್ ಆಗಿಲ್ಲ ಅಂದ್ರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಹಣವನ್ನು ಬಿಡುಗಡೆ ಆಗುವುದಿಲ್ಲ. ಇದು 2ನೇ ಭರ್ಜರಿ ಗುಡ್ ನ್ಯೂಸ್ ಆಗಿರುತ್ತದೆ ವೀಕ್ಷಕರೇ. ಮತ್ತು ನೋಡಿ ವೀಕ್ಷಕರೇ, ಇಲ್ಲಿ 3ನೇ ಗುಡ್ ನ್ಯೂಸ್ ಯಾವುದು ಅಂತ ನೋಡುವುದಾದರೆ ನೋಡಿ, ಇಲ್ಲಿ 3ನೇ ಗುಡ್ ನ್ಯೂಸ್ ನೋಡುವುದಾದರೆ ಇಲ್ಲಿ ಅತಿ ಬೇಗನೆ ಇಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಇಲ್ಲಿ ಟೋಟಲ್ ಆಗಿ 6,000 ರೂಪಾಯಿ ಹಣವನ್ನು ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೆ ಇಲ್ಲಿ ಹಣವನ್ನು ಬಿಡುಗಡೆ ಆಗ್ತಿರುವಂತದ್ದು ವೀಕ್ಷಕರೇ. ಹೌದು, ಇಲ್ಲಿ ನಿಮ್ಮ ಖಾತೆಗಳಿಗೆ ಇಲ್ಲಿ ಆದಷ್ಟು ಬೇಗನೆ ಹಣವನ್ನು ಬಿಡುಗಡೆ ಆಗುತ್ತದೆ ಮತ್ತು ನೀವು ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಭಯ ಪಡುವ ಅವಶ್ಯಕತೆ ಇಲ್ಲ ವೀಕ್ಷಕರೇ. ಕಂಪಲ್ಸರಿಯಾಗಿಯೂ ಕೂಡ ಇಲ್ಲಿ ನಿಮ್ಮ ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಆಗುತ್ತದೆ. ನೀವು ಯಾವುದೇ ರೀತಿಯಾಗಿಯೂ ಕೂಡ ಭಯ ಪಡುವ ಅವಶ್ಯಕತೆ ಇಲ್ಲ. ನೋಡಿ ವೀಕ್ಷಕರೇ, ಇದು 3ನೇ ಒಂದು ಗುಡ್ ನ್ಯೂಸ್ ಆಗಿರುತ್ತದೆ. ನೋಡಿ, ನಿಮಗೆ ಇಲ್ಲಿ ರೇಷನ್ ಕಾರ್ಡ್ ಇದ್ದಂತ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೆ ಇಲ್ಲಿ ಯಾವುದೇ ತೊಂದರೆ ಇಲ್ಲದೆ ಇವತ್ತು ಕೂಡ ಹಣವನ್ನು ಬಿಡುಗಡೆ ಆಗ್ತಾ ಇದೆ ಮತ್ತು ನೀವು ಯಾವುದೇ ರೀತಿಯಾಗಿ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ವೀಕ್ಷಕರೇ. ಸೊ ಸ್ನೇಹಿತರೆ, ನೋಡಿ ವಿಡಿಯೋನ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ. ಏಕೆಂದರೆ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇಲ್ಲಿ ಪೂರ್ತಿಯಾದ ಮಾಹಿತಿಯನ್ನು ಗೊತ್ತಾಗಿದೆ ಅಂತ ಅನ್ಕೋತೀನಿ. ಮತ್ತು ನಿಮಗೆ ಇದೇ ರೀತಿಯಾಗಿ ಕೂಡ ಗೃಹಲಕ್ಷ್ಮಿ ಆಗಲಿ, ಅನ್ನಭಾಗ್ಯ ಆಗಲಿ ಮತ್ತು ಸರ್ಕಾರದಿಂದ ಬರುವಂತಹ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳ ವಿಡಿಯೋಗಳು ಮತ್ತು ನಿಮಗೆ ಇದೇ ರೀತಿ ಏನಾದರೂ ಇಲ್ಲಿ ಅನ್ನಭಾಗ್ಯ, ಗೃಹಲಕ್ಷ್ಮಿ ಯಾವುದೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಬಹುದು ವೀಕ್ಷಕರೇ. ಸೊ ಸ್ನೇಹಿತರೆ, ವಿಡಿಯೋನ ಇಷ್ಟವಾದರೆ ಒಂದೊಂದು ಲೈಕ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ನಾವು ಮತ್ತೊಂದು ಅನ್ನಭಾಗ್ಯ ಅಪ್ಡೇಟ್ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ವೀಕ್ಷಕರೇ. ಅಲ್ಲಿಯವರೆಗೂ ನಮಸ್ಕಾರ.